ಡಿಸೆಂಬರ್ 2025 ಜಾಗತಿಕ ಮತ್ತು ಸ್ಥಳೀಯ ಘಟನೆಗಳ ವೈವಿಧ್ಯಮಯ ಶ್ರೇಣಿಯನ್ನು ಒಳಗೊಂಡಿದೆ. ಇದು ಪ್ರಚಲಿತ ವಿದ್ಯಮಾನಗಳಲ್ಲಿ ಆಸಕ್ತಿ ಹೊಂದಿರುವ ಸಾಮಾನ್ಯ ಪ್ರೇಕ್ಷಕರಿಗೆ ಸೂಕ್ತವಾಗಿದೆ. ಡಿಸೆಂಬರ್ 9 ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ. 2025ರ ಥೀಮ್ ಭ್ರಷ್ಟಾಚಾರದ ವಿರುದ್ಧ ಯುವಕರೊಂದಿಗೆ ಒಂದಾಗುವುದು, ನಾಳೆಯ ಸಮಗ್ರತೆಯನ್ನು ರೂಪಿಸುವುದು. ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ ಮತ್ತು ಡಿಸೆಂಬರ್ 11 ಅಂತಾರಾಷ್ಟ್ರೀಯ ಪರ್ವತ ದಿನ ಮತ್ತು ಯುನೈಸೆಫ್ ದಿನವನ್ನು ಗುರುತಿಸುತ್ತದೆ. ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ರಷ್ಯಾ-ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಅಮೆರಿಕಕ್ಕೆ ಪರಿಷ್ಕೃತ ಶಾಂತಿ ಯೋಜನೆಯನ್ನು ಪ್ರಸ್ತುತಪಡಿಸಲು ಸಿದ್ಧರಾಗಿದ್ದಾರೆ. ಭಾರತದ ಪ್ರಮುಖ ವಿಮಾನಯಾನ ಸಂಸ್ಥೆ ಇಂಡಿಗೋ ಗುಣಮಟ್ಟ ಮತ್ತು ಸಮತೋಲನಕ್ಕಾಗಿ 2025-26 ರ ಚಳಿಗಾಲದ ವೇಳಾಪಟ್ಟಿಯಲ್ಲಿ ತನ್ನ ಚಲನವಲನವನ್ನು ಕಡಿತಗೊಳಿಸಿದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಎಥೆರಿಯಂ ಸುಮಾರು 8% ಏರಿಕೆಯೊಂದಿಗೆ ಕ್ರಿಪ್ಟೋ ಮಾರುಕಟ್ಟೆಯಲ್ಲಿ ಸುಸ್ಥಿರ ಶಕ್ತಿಯನ್ನು ತೋರಿಸಿದೆ. ದುಬೈನಲ್ಲಿ 2025ರ ಎಬಾ ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳು ಮತ್ತು ಜರ್ಮನಿ ಹಾಗೂ ನೆದರ್ಲ್ಯಾಂಡ್ಸ್ ಆತಿಥ್ಯ ವಹಿಸುವ ವಿಶ್ವ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ಗಳು ನಡೆಯಲಿವೆ. ಡಿಸೆಂಬರ್ 4 ರಂದು ಕರ್ನಾಟಕದಲ್ಲಿ ಹೊಸ ಕಾನೂನು ದ್ವೇಷ ಭಾಷಣಕ್ಕೆ 3 ವರ್ಷಗಳ ಜೈಲು ಶಿಕ್ಷೆಯನ್ನು ನಿಗದಿಪಡಿಸಿದೆ. ಅದೇ ದಿನ ಹೊಸಪೇಟೆಯ ಕಲಾವಿದೆ ಹರ್ಷಿತಾ ಭರತನಾಟ್ಯದಿಂದ 574 ಮೆಟ್ಟಿಲುಗಳನ್ನು ಕೇವಲ 8 ನಿಮಿಷ 59 ಸೆಕೆಂಡ್ಗಳಲ್ಲಿ ಏರಿ ಸಾರ್ವಜನಿಕರ ಗಮನ ಸೆಳೆದರು. ಡಿಸೆಂಬರ್ 2025 ಜಾಗತಿಕ ರಾಜಕೀಯ, ಆರ್ಥಿಕತೆ, ಕ್ರೀಡೆ ಮತ್ತು ಸಂಸ್ಕೃತಿಯಲ್ಲಿ ಸಕ್ರಿಯವಾಗಿದೆ. ಶಾಂತಿ ಪ್ರಯತ್ನಗಳು, ಮಾರುಕಟ್ಟೆ ಚಲನೆಗಳು ಮತ್ತು ಸ್ಪರ್ಧೆಗಳನ್ನು ಒಳಗೊಂಡಿದೆ.